ಹಾಲು ತಗೋಬತ್ತೀಯಾ? ಗೊಣಗ್ಬೇಡ, ಹೇಳು ಸಂಜು ಏನು ಅಂತ. ಏನು ಗೊಣಗ್ತಾರದು? ಬಾಯ್ ಬಿಟ್ಟು ಹೇಳ್ಬಿಡು ಏನು ಅಂತ. ತಿರುಗಿ ಕಡೆ ಮಕ್ಕ ತೋರಿಸು. ಝೂಮ್ ಮಾಡಿ ಬೆಡ್ಶೀಟ್ ಹೊತ್ಕೊಂಡು ಹೋಗ್ತಿರೋದು. ನೋಡ್ಲಿ ಬಿಡು, ನೀನು ಹೆಂಗಿರ್ತೀಯ ಮನೇಲಿ ಅಂತ ನೋಡೋದು ಬಿಡ್ಬೋದು. ಮತ್ತೆ ತಗೋ ಹಾಲು ತಗೋಬರ, ಬಾ ಹಾಲು ತಗೊಂಬರಿ, ಬಾ ತೆಗಿ ಬೆಡ್ಶೀಟು. ಕಾಸು ಕೊಡ್ತೀನಿ ತೆಗಿ. ಕ್ಯಾಶ್ ಇಲ್ಲ, ಮೊಬೈಲಲ್ಲಿ ಫೋನ್ಪೇ ಮಾಡಬೇಕು. ಆಯಿತು ಕೊಡ್ತೀನಿ ತೆಗಿ. ಕೇಳಬೇಕು. ಓದಿದಾದ್ಮೇಲೆ ಮೈಂಡಲ್ಲಿರಲ್ಲ, ಮೊಬೈಲ್ ನೋಡಿದ್ರೆ ನೆನಪಿನ ಶಕ್ತಿ ಹೋಗ್ಬಿಡ್ತೈತೆ. ತಿಂಡಿ ಇವತ್ತು ಟೊಮೊಟೊ ಗೊಜ್ಜು. ಟೊಮೊಟೊ ಗೊಜ್ಜಲ್ಲ, ಇದು ಟೊಮೊಟೊ ಬಾತ್ ಥರನೇ, ಗೊಜ್ಜೂ ಅಲ್ಲ ಬಾತು ಅಲ್ಲ. ಇಲ್ಲಿ ರೈಸ್ ಆಗಿದೆ ನೋಡಿ, ಎಲ್ಲರಿಗೂ ಅಲ್ಲ, ಮಂಜುಗೆ ಕಾವ್ಯಂಗೆ ಇಬ್ಬರಿಗೆ ಮಾತ್ರ. ನಮ್ಮ ಮನೆಯವ್ರು ಮಧ್ಯಾಹ್ನ ಬಂದರೆ ಅವ್ರಿಗೆ ಬೇರೆ ಅಡುಗೆ ಮಾಡ್ತೀನಿ. ಸೋಂಬೇರಿತನ ಮುಚ್ಕೊಬಿಟ್ಟೈತಿ. 7 ಗಂಟೆಗೆ ಎದ್ದೋಳು ಪುಣ್ಯದ ಕಿತ್ತಿ. ಸಾಕ ಟೈಮ್ ಕಾವ್ಯ ಎದ್ದಿರೋದು? ಸಂಜು ನಿನ್ನ ಬ್ರಷಲ್ಲಿ ಉಜ್ತಾವಳಂತೆ. ನಾನು ಹೇಳಿದ್ದು ಅವನ ಬ್ರಷಲ್ಲಿ ಉಜ್ತಿದ್ಯಾ ಅಂತ ಅವನಿಗೆ. ಇಲ್ಲಿ ಕೂತ್ಕೊಂಡು ಯಾರ ಬ್ರಷ್ ಮಾಡ್ತಾರ ಕವ್ಯ? ಬಚ್ಚೆ ಮನೇಲಿ ತಾನೇ ಬ್ರಷ್ ಮಾಡೋದು. ವಾಶ್ರೂಮಲ್ಲಿ ತಾನೇ ಬ್ರಷ್ ಮಾಡೋದು. ಯಾರನ್ನ ದಿವಾನ ಮೇಲೆ ಕೂತ್ಕೊಂಡು ಬ್ರಷ್ ಮಾಡ್ತಾರ? ನಾನೇ ಹೋಗಿ ತಗೊಬತ್ತೀನಿ ಬಿಡು. ಬ್ರಷ್ ಮಾಡ್ಕೊಂಡು ದಿವಾನ ಮೇಲೆ ಕುಂತಿರೋದು. ಲೇ ಎಲ್ಲ ನಮ್ಗೆ ಕೂತ್ಬಿಟ್ಟು ಬಂದು ಮಾತಾಡೇ. ಬುಕ್ ಮಾಡಕ್ಕೆ ಹೇಳಿಲ್ವಾ ಬ್ಲಿಂಕಿಟ್ಟಲ್ಲಿ? ಏಕೆ ಹೇಳ್ತಿತ್ತಲ್ಲ ನೆನ್ನೆ. ಸುಮ್ಮನೆ ಬೈತಾರ ಸಂಜು. ಇದನ್ನ ಇವಾಗ ರುಬ್ಬಿಟ್ಟು ಒಗ್ಗರಣೆ ಬೇಕಾದ್ರೆ ಹಾಕೋಬೋದು, ಇಲ್ಲಾಂದರೆ ಹಂಗೇನಾದ್ರು ತಿನ್ಬೋದು. ಸಖತ್ತಾಗಿರುತ್ತೆ ಇದು. ಜೀರಿಗೆ ಮೆಣಸು ಎಲ್ಲ ಹಾಕಿರೋದು, ಬೆಳ್ಳುಳ್ಳಿ ಎಲ್ಲ ಹಾಕಿ ಚಟ್ನಿ ಮಾಡ್ತಾ ಇರೋದು. ಟೊಮೊಟೊ ಚಟ್ನಿ, ಗೊಜ್ಜಲ್ಲ ಇದು, ಚಟ್ನಿ. ಗೊಜ್ಜು ಮಾಡಿದ್ರೆ ಸ್ವಲ್ಪ ನೀರು ಥರ ಮಾಡ್ತಾರೆ, ಇದು ಚಟ್ನಿ ಮಾಡ್ತಾಯಿದ್ದೀನಿ ನೋಡಿ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ರೈಸ್ಗೆ ಅಂದ್ಬಿಟ್ಟು. ಸಂಜು ತಿಂತಾನೆ, ಕಾವ್ಯ ತಿನ್ನಲ್ಲ, ಆದರೂ ತಿನ್ನಿಸ್ತೀನಿ. ಸಂಜುಗೆ ಹೇಳಿ ಸಾಕಾಗಿ ಕೊನೆಗೆ ತಂದುಕೊಟ್ಟ ಹಾಲು. ಇದ್ರೊಳಗೆ ಹಾಕೋಣ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳಕ್ಕೆ, ಅಂದರೆ ರುಬ್ಕೊಳಕ್ಕೆ. ಎಡಗೈಲಿ ವಿಡಿಯೋ ಮಾಡ್ಕೊಂಡು ಬಲಗೈಲಿ ಹಾಕೋದಂದರೆ ಸಿಕ್ಕಾಪಟ್ಟೆ ಕಷ್ಟ. ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಉದುರಿಸ್ಕೊಳ್ಳೋದಷ್ಟೇ. ರುಬ್ಬೋದಕ್ಕೆ ಹಾಕಿದ್ದೀನಿ ನೋಡಿ. ಇಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಇದು ಲಾಸ್ಟಲ್ಲಿ ರುಬ್ಬಿದ್ದೆಲ್ಲ ಆದಮೇಲೆ ಹಾಕ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನೀರು ಹಾಕ್ಬೋದು, ಹಂಗೆ ರುಬ್ಕೋಬೇಕು. ನೀರು ಹಾಕಿದ್ರೆ ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ. ನೋಡಿ ಈಗ ಇದು ರುಬ್ಬಿದ್ದಾಗಿದೆ. ಈಗ ಟೊಮೊಟೊ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಇವಾಗ ರೈಸ್ ಹಾಕ್ಕೊಳ್ಳೋಣ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ. ಗೊಜ್ಜು ಹಾಕ್ಕೊಂಡು ಕಲಸೋದಷ್ಟೇ. ರುಬ್ಬಿಟ್ಟಿರೋ ಗೊಜ್ಜನ್ನು ಹಾಕ್ತಾಯಿದ್ದೀನಿ. ಈಗ ಕಲಸಿದ್ದೀನಿ ಇದು. ಈಗ ಕೊತ್ತಂಬರಿ ಹಾಕ್ಬಿಡೋಣ. ಇದನ್ನು ಹಾಕ್ಕೊಂಡು ಇನ್ನೊಂದ್ಸಲ ಕಲಸೋದು ನೋಡಿ. ಇದು ಕಲಿಸ್ದೆ. ಇವಾಗ ಇದನ್ನು ಬಾಕ್ಸ್ಗೆ ಹಾಕೋಣ. ಇವಾಗ ಲಂಚ್ ಬಾಕ್ಸ್ ಅಂತೂ ರೆಡಿ ಆಯಿತು. ಲಂಚ್ ಬ್ಯಾಗಲ್ಲಿ ಇಡೋಲ್ಲ ಇವತ್ತು, ಅವನು ಸ್ಕೂಲ್ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತಾನೆ. ಇದು ಕಾವಿಂದು, ಇದು ಸಂಜು. ಇದು ಓದೋರ ಲಕ್ಷಣ. ಇಲ್ಲಿ ನೋಡಿ, ಇಲ್ಲೂ ಬುಕ್ಸೆ, ಎಷ್ಟೊಂದು ಮಾಡ್ತೈತೆ ನೋಡ್ರಿ.
ಹಿಂಗ ಯಾರು ನೀವೆಲ್ಲಿ ಇಷ್ಟು ಅಲ್ಲ ನೋಡ್ಬೇಕು ತಾನೇ. ದೇವ್ರೇ ಭಗವಂತ, ನಿಂತ್ಕೊಂಡು ನೋಡ್ತೀಯಪ್ಪ, ನೀನೇ ತಾನೇ ಇಟ್ಟಿದ್ದು. ಫಸ್ಟೇ ಕೆಲಸ ಮಾಡ್ಬೇಕು ತಾನೆ. ಮಳೆ ಬಕೆಟೆಲ್ಲ ಮೆಲ್ಟಾಗ್ಬಿಡ್ಬೇಕಾಗಿತ್ತು. ಮೆಲ್ಟಾಗ್ಬಿಟ್ಟಿದ್ರೆ ಸರೋಗಿರೋದು. ಅದು ಎಷ್ಟು ಮಳೆ ಬಿಡು ಆರೋಗಲ್ಲ ಯಾಕೋ. ಇಲ್ಲಿ ನೋಡಿ, ಒಂದು ಪ್ಲೇಟ್ ಏನಾದರೂ ಮುಚ್ಚಲಾರ್ದ ಬಕೆಟ್ ಮೇಲೆ ಬಕೆಟ್ ದಬಾಕಿರೋದು. ತಲೆಗೆ ಬುದ್ಧಿ ಇಟ್ಕೊಂಡಿದ್ದೀವಿ. ಏನು ಇಟ್ಕೊಂಡಿದ್ದೀವಿ ಸಂಜೆ ನೀವು? ಬಕೆಟ್ ಮೇಲೆ ಬಕೆಟ್ ಮುಚ್ಚೋದು. ಪ್ಲೇಟ್ ಏನಾದರೂ ಮುಚ್ಬೇಕು ತಾನೆ. ಸಿಕ್ಕಾಪಟ್ಟೆ ಮಾಡ್ತಾಯಿತ್ತು. ನೋಡಿಲ್ಲ ಅಂದ್ರೆ ಏನು ಮಾಡ್ತೀಯಾ? ಅಕಸ್ಮಾತ್ ನಾವು ಊರಿಗೀರಿಗೆ ಏನಾದರೂ ಹೋಗ್ಬಿಟ್ರೆ ನೀನು ಶಾರ್ಟ್ ಸರ್ಕ್ಯೂಟ್ ಆಗುತ್ತಂತೆ. ನೋಡ್ಕೊಬೇಕಲ್ವ ಸಂಜು, ಕರೆಂಟಲ್ಲಿ ತಮಾಷೆ ಆಡಬಾರ್ದು ಯಾವತ್ತೂ ಅಷ್ಟೇ. ನನಗಂತೂ ಕರೆಂಟು, ಎಂಥದ್ದು ಗ್ಯಾಸು, ಬೆಂಕಿ ಇಂಥದ್ದೆಲ್ಲ ಕಂಡ್ರೆ ಸಿಕ್ಕಾಪಟ್ಟೆ ಭಯ. ಹಾಂ, ನೀರು ಸಮುದ್ರ ಕಡೆ ಹೋಗ್ಬಿಟ್ರಂತ ಸಿಕ್ಕಾಪಟ್ಟೆ ಭಯ. ಯಾವತ್ತು ಕರ್ಕೊಂಡು ಹೋಯ್ತೀಯ ನೋಡ್ತೀನಿ. ಮದ್ದಿಗೆ ಹೋಗಿದ್ದ ನೀನು? ಬೀಚ್ಗೆ ಹೋಗಿದ್ದಿದ್ದು. ನಿಂಗೆ ಭಯ ಆಗ್ಲಿಲ್ವಾ? ಬೋಟಲ್ಲಿ ಹೋಗಿದ್ದು, ಬೋಟಲ್ಲ, ಮತ್ತೆ ಬೀಚ್ ಹತ್ರ ಎಲ್ಲ ಫೋಟೋ ವಿಡಿಯೋಸ್ ಎಲ್ಲ ಬರ್ತಾ ಇತ್ತು ಗ್ರೂಪಲ್ಲಿ. ಹೌದಾ? ಎರಡು ಕಡೆಗೆ ಹೋಗಿದ್ರಾ? ಅದು ಅಲ್ಲೇನಾ ಇಲ್ಲ ಬೇರೆ ಕಡೆ? ಅದೃಷ್ಟವಂತರು ನೀನೇ ನೋಡಿರೋದು ಬೀಚು. ಅಂದ್ರೆ ಬೇರೆ ಬೇರೆ ಕಡೆನಾ? ಅಲ್ಲೇ ಕೇರಳದಲ್ಲೇನಾ? ಕೇರಳದಲ್ಲೇ ಬೇರೆ ಬೇರೆ ಪ್ಲೇಸ್. ಜಾಸ್ತಿ ಕೇರಳಕ್ಕೆ ಹೋಗ್ತಾರಲ್ಲ, ಅಲ್ಲಿ ಏನೈತೆ ನೋಡೋ ಅಂಥದ್ದು? ನೀನು ಹೋಗಿದ್ಯಾ ಸಂಜು? ಸಂಜು ಈಗ ಸುತ್ತಲ್ಲ. ಸ್ಯಾಮ್ಸಂಗ್ ಹೋದಾಗ ನೋಡಿದ್ಯಾ? ಯಾವಾಗಲೂ ವೈನಾಡು, ಕೇರಳಗೆ ಹೋಗೋದು. ವೈನಾಡು ಅಂದ್ರೆ ಅದೇನಾ? ಬರೀ ಕಾಫಿ ಪ್ಲಾಂಟೇಶನ್, ಟೀ ಪ್ಲಾಂಟೇಶನ್ ಅಲ್ಲಿ ಕೇರಳದಲ್ಲ. ಫುಲ್ಲು ಸ್ನೋ ಬೀಳ್ತಿತ್ತು ಬೆಳಗ್ಗೆ. ಬೇಸಿಗೆಗಾಲದಲ್ಲೂ ಬೀಳ್ತಾ ಇರ್ತದ? ಫಾಗ್ ಮುಚ್ಕೊಂಡಿರ್ತಾರೆ. ಅಂದ್ರೆ ಎನಿ ಟೈಮಾ ಇಲ್ಲ ಆ ಟೈಮಲ್ಲಿ ಮಾತ್ರನಾ? ಏನು ನಾವು ಹೋದಾಗ ಫುಲ್ಲು ಬೆಳಗ್ಗೆ ಫುಲ್ಲು ಫಾಗ್ ಇತ್ತು. ಗಾಡಿ ಓಡಿಸೋಕೆ ನೀನೇ ಅದೃಷ್ಟವಂತಲು ಬಿಡು. ವೈನಾಡು ನೋಡ್ಕೊಂಬಂದಿದ್ಯಾ ಅಂದರೆ ನೀನೇ ಅದೃಷ್ಟ. ಅದೇನೋ ವೈನಾಡು ಅಂದ್ರೆ ನಂಗೆ ಗೊತ್ತು. ಕೇರಳ ಅಂದರೆ ಗೊತ್ತಾಗ್ತಿತ್ತು ನನಗೆ. ಈ ವೈನಾಡು ಅಂದರೆ ಏನಪ್ಪ? ವೈನಾಡು ಇರೋದು. ಹೌದಾ? ಅಲ್ಲಿ ಮುನ್ನಾರ್ ಹೋಗಿದ್ವಿ. ಅಲ್ಲಿ ಒಂದೇ ಪ್ಲೇಸನಾ ಇಲ್ಲ ಬೇರೆ ಬೇರೆ ಪ್ಲೇಸ್ಗೆ ಹೋಗಿದ್ರಾ? ಬೇರೆ ಬೇರೆ ಪ್ಲೇಸ್. ಮುನ್ನಾರು ಸ್ಟೇ ಆಗಿದ್ವಿ ಹೋಟೆಲ್.